ಗುಡಿಗೆ ಹೋಗಿರ್ತಾರ, ಕೈ ಹಿಂಗಿರ್ತದ, ಮಾರಿತ್ಲಾಗಿರ್ತದೆ. ಹಂಗಾರ ನಮಸ್ಕಾರ ಅಂದ್ರೆ ಏನು? ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ. ಯಾವುವು? ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ. ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದು ಮ, ನಮ ಆಗ್ತದೆ. ಈ ಮೊದಲೇ ಅಕ್ಷರ ಈ ಮೊದಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದು ತ, ಇದು ಪ, ತಪ ಆಗ್ತದೆ. ಇದು ನಮ, ಇದು ತಪ. 10 ಬೆರಳು ಜೋಡಿಸಿ 2 ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದಂತ. ದಯಮಾಡಿ ಕೂತಂಥ ಪ್ರೇಕ್ಷಕರು ಕ್ಷಮ ಮಾಡ್ಬೇಕು. ಬರ್ಲಿಕ್ಕೆ ತಡ ಆತು, ತಡ ಯಾಕಂದ್ರೆ ಹೊತ್ತಾತು, ಹೊತ್ತಾಕಂದ್ರೆ ಲೇಟ್ ಆತು, ಲೇಟ್ ಯಾಕಂದ್ರೆ ವೇಳ್ಯ ಆತು, ವೇಳ್ಯ ಯಾಕಂದ್ರೆ ತಡ ಆತು. ಇನ್ ತಡ ಯಾಕಂದ್ರೆ ಟಂಗ ಹತ್ತಿ ಬರ್ಬೇಕಂತ ಹೊಂಟಿದ್ದೆ. ನಾನು ಹೇಳ್ದರ ಎಳ್ಕೊಂಡು ಒಳಗೆ ಹೋದ್ಲು. ಅಲ್ಲ ಮಾರಾಯ್ತಿ, ಸಭಾಕ್ ಹೋಗ್ಲಿಕ್ಕೆ ಮೊದ್ಲು ಹೊತ್ತಾಗ್ಯದ, ಯಾಕೆ ಕೇಳ್ಕೊಂಡ್ ಬಂದಿದ್ದಿ ಅಂತ ಕೇಳಿದೆ. ಅಲ್ರಿ ಸಭಾಕ್ ಹೊಂಟೇನಿ ಅಂತೀರಿ, ಕೋಟಿನ ಗುಂಡಿ ಹೆಂಗೆ ಹಾಕ್ಕೊಂಡಿರ್ ನೋಡ್ರಿ ಅಂದ್ಲು. ಕೆಳಗಿನ ಗುಂಡಿ ಮೇಲೆ ಹಾಕ್ಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗೆ ಹಾಕ್ಕೊಂಡಿದ್ದೆ. ಕೆಳಗಿಂದ ಕೆಳಗೆ ಹಾಕ್ಕೊಂಡು ಮೇಲಿನ ಮೇಲೆ ಹಾಕ್ಕೊಂಬರ್ಬೇಕಂದ್ರೆ ತಡ ಆತು, ತಡ ಯಾಕಂದ್ರೆ ಹೊತ್ತಾತು. ಇನ್ನು ಇವತ್ತಿನ ಸಭಾಕ್ಕ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ? ಯಾಕಂದ್ರೆ ನಾ ಶಾಣೆ ಇದ್ದೇನಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಾಣೆ ಇದ್ದೇನೆ ನೀವು ತಿಳ್ಕೊಬೇಕಾರೆ ನೀವು ನನ್ಕಿಂತ ಶಾಣೆರಿದ್ದೀರಿ ಅಂತ ಹೇಳ್ತೀನಿ. ಕೂತಂಥ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ. ಹಿಂದದರ ಬೇಂದ್ರೆ ಇದ್ದಾನೆ. ಬೇಂದ್ರೆಗೆ 4 ಮುಖಗಳು: ಮಾಸ್ತರ್ ಬೇಂದ್ರೆ, ಕವಿ ಬೇಂದ್ರೆ, ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ ಅಂತ. ಒಮ್ಮೆ ಹಿಂಗ ಭಾಷಣ ಮಾಡ್ಕೋತ ನಿಂತಿದ್ದೆ, ಮತ್ತೆ ಕೂತ್ಕೊಂಡಿದ್ರಿ. ನೀವು ಹೆಂಗೆ ಕೂತ್ಕೊಂಡಿರಿ ಹಂಗೆ. ನಾನಂದೇ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ರಿ ಅಂತ. ಕೇಳ್ರಿ ಅಂದ. ಚಂದಾಪ್ ಸಮೀಪ ಇದ್ದಾನೋ ನೀ ಬೆಳಗಾವ್ ಸಮೀಪ ಅದನೋ ಅಂತ. ಒಬ್ರಿ ಅಂದ್ರೆ ಏನ್ರಿ ಮಾಸ್ತರ, ಸಣ್ಣ ಹುಡುಗರು ಉತ್ತರ ಹೇಳುವಂಥ ಪ್ರಶ್ನೆ ಅದು. ಬೆಳಗಾವ್ ಸಮೀಪದ ಚಂದಾಪ್ ದೂರ ಇದ್ದಾನ ಅಂತ. ಬರೋಬ್ಬರಿ ನೀವು ಹೇಳೋದು ಒಂದೇ, ಬೆಳಗಾವ್ ಸಮೀಪದ ಚಂದಾಪ್ ದೂರ ಇದ್ದಾನ. ಆದ್ರೆ ನನ್ನ ಮುಂದಿನ ಪ್ರಶ್ನೆ, ಚಂದಾಪ್ ದೂರ ಇದ್ರು ಕಾಣಿಸ್ತಾನ, ಬೆಳಗಾವ್ ಸಮೀಪ ಇದ್ರು ಕಾಣಿಸಂಗಿಲ್ಲ. ಇದಕ್ಕೇನಂತೀರಿ? ನಾವು ಯಾವ ಒಮ್ಮೊಮ್ಮೆ ಸಮೀಪ ಅಂತ ತಿಳ್ಕೋತೇವೆ, ಅವು ದೂರದಾಗಿರ್ತಾವ. ಯಾವ ದೂರ ಅನ್ನಿಸ್ತಾವ ಅವು ಸಮೀಪ ಇರ್ತಾವ. ನಿಮಗೆಲ್ಲ ಗೊತ್ತಿದ್ದಂಗ ಇವತ್ತು ಧಾರವಾಡ ಭಾಳ ಪ್ರಸಿದ್ಧ ಅದ. ಎದಕ್ಕೆ? ಬರೋಬ್ಬರಿ ಧಾರವಾಡ ಫೇಡಾಕ್ ಪ್ರಸಿದ್ಧ ಅದ. ಆದ್ರೆ ಈಗ 40 ವರ್ಷದ ಹಿಂದೆ ಧಾರವಾಡ ಫೇಡಾಕ್ ಪ್ರಸಿದ್ಧ ಇದ್ದಿದ್ದಿಲ್ಲ. ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಅದ ಅಂತ ತಿಳ್ಕೊಂಡು ಪ್ರಸಿದ್ಧಿ ಇತ್ತು. ಅವಾಗ ಏನಾಗಿತ್ತಂದ್ರೆ ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಏನೋ ಕಟ್ಟಿದ್ರು, ಆದ್ರೆ ಅದು ಕಂಪೌಂಡ್ ಗೋಡಿ ಕಟ್ಟಿದ್ದಿಲ್ಲ. ಬೇರೆ ಬೇರೆ ಊರಿನವರು ಹುಚ್ಚರನ್ನ ತಂದಲ್ಲಿ ಹಾಕ್ತಿದ್ರು, ಹುಚ್ಚರಲ್ಲಿ ಬೇಕಲ್ಲ ಅಡ್ಡಾಡ್ಲಿಕ್ಕೆ ಹತ್ಬಿಟ್ರು. ಜನ ಹೆದರ್ಲಿಕ್ಕತ್ರು. ಆವಾಗ ಒಂದು ಯುವಕ ಸಂಘದವ್ರು ನನ್ನ ಹತ್ರ ಬಂದರು. ನೋಡ್ರಿ ಬೇಂದ್ರೆ ಮಾಸ್ತರ, ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಕಟ್ಟ್ಯಾರ, ಕಂಪೌಂಡ್ ಗೋಡಿ ಕಟ್ಟಿಲ್ಲ, ಹುಚ್ಚರು ಎಲ್ಲಿ ಬೇಕಲ್ಲ ಅಡ್ಡಾಡ್ಲಿಕ್ಕತ್ತಾರ, ಜನ ಹೆದರ್ಲಿಕ್ಕತ್ತಾರ. ಅದಕ್ಕೆ ನಾವೇನು ಮಾಡೇವಂದ್ರೆ ಕಂಪೌಂಡ್ ಗೋಡಿ ಕಟ್ಟಿಸ್ಬೇಕಂತ ತಿಳ್ಕೊಂಡು ಎಲ್ಲರ ಕಡೆ ಹೋಗಿ 10 ರೂಪಾಯಿ ದೇಣಿಗೆ ಇಸ್ಕೊಂಬಂದೀವಿ. ನೀವು ಕೊಡ್ರಿ ಅಂದ. ನಾವು ಒಳಗೆ ಹೋಗಿ 20 ರೂಪಾಯಿ ತಂದು ಕೊಟ್ಟೆ, ತಗೋತಮ್ಮ ಅಂತ. ಅವ ನನಗೆ 10 ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಬಂದ. ನಾ ಹೇಳ್ತೀನಿ ಇನ್ನೊಂದು ಕೆಲಸ ಮಾಡ್ತಮ್ಮ ಅಂದೆ. ಏನ್ರಿ ಅಂದ. ಈಗೇನು 10 ರೂಪಾಯಿ ಇಸ್ಕೊಂಬಂದಿಯಲ್ಲ, ಅವ್ರ ಕಡೆ ಇನ್ನು 10 ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ಒಂದು ಕಂಪೌಂಡ್ ಗೋಡಿ ಕಟ್ಟಿಸ್ಬಿಡು ಅಂದೆ. ಅಂದ್ರೆ ಏನಾಗ್ತದೆ, ಒಳಗಿನ ಹುಚ್ಚರು ಹೊರಗೆ ಹೋಗಂಗಿಲ್ಲ, ಹೊರಗಿನ ಹುಚ್ಚರು ಒಳಗೆ ಬರಂಗಿಲ್ಲ. ಮನುಷ್ಯ ಕಲಿಬೇಕು, ಆಮೇಲೆ ಹೊಟ್ಟೆ ತುಂಬ್ಕೋಬೇಕು. ದುಡಿದನ ಅನ್ನ ತಾನೇ ಸಿಗಂಗಿಲ್ಲ, ಅನ್ನಕ್ಕೆ ದುಡ್ಡು ಕೊಡಬೇಕು. ದುಡ್ಡು ಬೇಕಂದ್ರೆ ದುಡಿಬೇಕು. ದುಡಿದ್ರೆ ದುಡ್ಡು ಸಿಗ್ತದ, ದುಡ್ಡು ತಿನ್ಲಿಕ್ಕೆ ಬರಂಗಿಲ್ಲ. ದುಡ್ಡು ಕೊಟ್ರೆ ಅನ್ನ ಸಿಗ್ತದೆ. ಅತಿ ಆದ್ಯತೆ ಹೆಚ್ಚು ಅನ್ನ ಅಂತ. ಯಾವುದನ್ನು ನಾವು ತಿನ್ನಲಿಲ್ಲ ಅಂದ್ರೆ ನಮ್ಮನ್ನು ತಿಂತದೋ ಅದೇ ಅನ್ನ. ಅಂದ್ರೆ ತಿಂದಂಥ ಆಹಾರ ಸರಿಯಾಗಿ ಪಚನ ಆಗಲಿಲ್ಲ ಅಂದ್ರೆ ಬೇನೆ ಶುರು ಆಗ್ತಾವ. ಆದ್ರೆ ನಮ್ಮ ದೇಶಕ್ಕೊಂದು ಭಾಳ ಕೆಟ್ಟ ರೂಢಿ ಅದ ರೀ. ಪುಕ್ಷಟಿ ಸಿಗ್ತದಂದ್ರೆ ಹಿಂಗೆ ತಿಂತಾರಲ್ಲ, ನಂದಲ್ಲ, ನಮ್ಮ ಅಜ್ಜಂದಲ್ಲ, ನಮ್ಮ ಅಪ್ಪಂದಲ್ಲ ಅಂತ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪಚನಾಗಿ ಸಾಯ್ತಾರೆ. ಜರ್ಮನ್ ದೇಶದವರು ಭಾರತದ ಮೇಲೆ ಬಾಂಬ್ ಗಿಬೇಕಂತ ಮಾಡಿದ್ರಂತೆ.
ನಾ ಅವ್ರಿಗೊಂದು ಪತ್ರ ಬರೀಬೇಕಂತ ಮಾಡಿದ್ದೆ. ದಯಮಾಡಿ ನೀವೇನು ಬಾಂಬ್ ಗಿಂಬ್ ಹೋಗೋ ತ್ರಾಸು ತಗೊಳ್ಳಿಕ್ಕೆ ಹೋಗ್ಬೇಡ್ರಿಪ್ಪ, ನಿಮ್ಮಲ್ಲಿ ಉಂಡಿ ಸ್ಟಾಕ್ ಇದ್ರೆ ಒಗಿರಿ ಅಂತ. ಯಾಕಂದ್ರೆ ನೀವು ಉಂಡಿ ಒಗದ್ರೆ ನಮ್ಮ ಮಂದಿ ಪುಕ್ಷೇಟಿ ಸಿಗ್ತದ ಅಂತ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪ್ಪಚ್ಚನಾಗಿ ಸಾಯ್ತಾರ. ಅವ್ರ ಮೇಲೆ ಬಾಂಬ್ ಯಾಕೆ ಹೋಗಿತ್ತಿರೋ, ಉಂಡಿ ಒಗಿರಿ ಅಂತ. ಧಾರವಾಡದಾಗ ಒಂದು ಟವರ್ ಕ್ಲಾಕ್ ಅದ. ಆ ಟವರ್ ಕ್ಲಾಕ್ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಕನಿಷ್ಠ 3 ಕವಿಗಳ ತಲೆ ಹೊಡಿತದ ಅಂತ ಬಿಜಿಯವ್ರು ಹೇಳಿದರು. ಕವಿಗಳದ ತಲೆ ಯಾಕೆ ಹೊಡಿತದ ಅಂತ ಹೇಳಿಲ್ಲ. ಅಲ್ರಿಪ್ಪ, ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ 3 ಯಾಕೆ, ಒಂದು 100 ಮಂದಿ ತಲೆ ಹೊಡೆಯೋ ಶಕ್ಯತಾನೂ ಅದ. ಆದರೆ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ್ದು ಗೊತ್ತಾಗ್ತದೆ, ಬೇರೆದವ್ರದ್ದು ಗೊತ್ತಾಗಂಗಿಲ್ಲ. ಒಬ್ರು ಕೇಳಿದರು, ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡಬಹುದು? ನಾ ಹೇಳಿದೆ, ಒಂದು ಒಳ್ಳೆ ಕೆಲಸವನ್ನು ಎಲ್ಲಿಂದನೋ ಹೆಂಗೋ ಯಾವಾಗೋ ಪ್ರಾರಂಭ ಮಾಡ್ಬೋದು. ಅದು ಹೆಂಗ್ರಿ ಅಂತ. ಈಗ ಒಂದು ಉಂಡಿ ತಗೊಳ್ರಿ, ಅದನ್ನು ಯಾವ ಬಾಜುಕಿಂದ ಕಡ್ತಿದ್ರು ಸಿಹಿನ ಇರ್ತದೆ. ಹಂಗೆ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗಾದರೂ ಪ್ರಾರಂಭ ಮಾಡ್ಬೋದು. ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧಾರಣ, ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ. ನನ್ನ ಮೆಟ್ರಿಕದ ನಂತರ ನಾನು ಪುನಃ ಕಾಲೇಜ್ ಕಲೀಲಿಕ್ಕೆ ಹೋದೆ. ಅಲ್ಲಿ ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀಧರ್ ಖಾನೋಳ್ಕರ್ ಅವ್ರ ಕಡೆಯಿಂದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಾಧನ ನನ್ನ ಕೈಗೆ ಸಿಕ್ತು. ಅದನ್ನು ಓದಿದ ಮೇಲೆ ನಾ ಖರೇನ ಬೇರೆ ಮನುಷ್ಯ ಆಗಿಬಿಟ್ಟೆ. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನನ್ನ ಗುರುಗಳನ್ನಾಗಿ ಮಾಡ್ಕೊಂಡೇನೆ. ಅವರ ಕೃತಿಗಳು, ಅವರ ವ್ಯಕ್ತಿತ್ವ ಭಾಳ ಅಗಾದವ. ಅವುಗಳಿಂದ ಪ್ರಭಾವಿತನಾಗಿ ನಾ ಅವ್ರ ಮೇಲೆ ಒಂದು ಕವನ ಬರೆದೇನೆ, ಹೇಳ್ತೇನೆ ಕೇಳಿ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡಾವ, ನಿನ್ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಮಕ್ಕಳ ಗ್ಯಾಡೀದಿ ಹಕ್ಕ್ಯಾಗಿ ಹಾಡೀದಿ ಚುಕ್ಕ್ಯಾಗಿ ನೋಡೀದಿ ಗುರುದೇವ. ಬಳ್ಳ್ಯಾಗ ಕುಣದೀದಿ ಬೆಳಕನ್ಯಾಗ ತಣದೀದಿ ಹೂವಾಗಿ ಅರಳೀದಿ ಗುರುದೇವ. ಜನರು ನಮಸ್ಕಾರನ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ನಮಸ್ಕಾರ ರೀ ಅಂತಾರೆ. ಹೋಗ್ಲಿ, ದೇವ್ರಿಗೆ ಸಹಿತ ಬಿಟ್ಟಿ ಬ್ಯಾಸರಿಕಿಲ್ಲ ನಮಸ್ಕಾರ ಮಾಡೋರು ನೋಡೇನ. ಗುಡಿಗೆ ಹೋಗಿರ್ತಾರ, ಕೈ ಹಿಂಗಿರ್ತದ, ಮಾರಿತ್ಲಾಗಿರ್ತದೆ. ಹಂಗಾರೆ ನಮಸ್ಕಾರ ಅಂದ್ರೆ ಏನು? ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ. ಯಾವುವು? ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ. ತ ಥ ದ ಧ ನ ಪ ಫ ಬ ಭ ಮ. ಈ ಕಡೆ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದು ಮ ನಮ ಆಗ್ತದೆ. ಈ ಮೊದಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದು ತ, ಇದು ಪ, ತಪ ಆಗ್ತದೆ. ಇದು ನಮ, ಇದು ತಪ. 10 ಬೆರಳು ಜೋಡಿಸಿ 2 ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದಂತ. ಈ ನಮನ್ ಉಲ್ಟಾ ಮಾಡ್ರಿ, ಮನಸ್ಸಿಗೆ ಬಂದಂಗೆ ನಮಸ್ಕಾರ ಮಾಡಿದ್ರೆ ತಪ ಉಲ್ಟಾ ಮಾಡ್ರಿ, ಪತನಾಗಿ ಹೋಗ್ತೀರಿ ಅಂತ. ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದ, ಮನಸ್ಸಿಗೆ ಬಂದಂಗೆ ನಮಸ್ಕಾರ ಮಾಡಿದ್ರೆ ಪತನಾಗಿ ಹೋಗ್ತೀರಿ. 1929 ಬೆಳಗಾವಿಯೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಅಲ್ಲಿ ನಾ ಓದಂಥ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರ, ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡಿದವೋ ಅಣ್ಣ, ಚುಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳಿ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾಹರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಈ ಕವನ ಓದಿ ಭಾಳ ದಿವಸದ ಮೇಲೆ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ.
ಅಲ್ಲಿ ಸಂಯುಕ್ತ ಕರ್ನಾಟಕದ ಸಂಪಾದಕರೊಳಗೆ ಒಬ್ಬರಿದ್ದಂಥ ವಿ ನಾಯಕರು ನನ್ನನ್ನು ಸ್ವಾಗತ ಮಾಡ್ತಾ ಹೇಳಿದರು, ಬೇಂದ್ರೆಯವರ ಪ್ರಸಿದ್ಧ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನೋ ಕವನ ಕೇಳಿ ನಮ್ಮಲ್ಲಿ ಒಬ್ಬ ಕವಿ ಕತ್ತೆ ಹಾರುತ್ತಿದೆ ನೋಡಿದಿರಾ ಅನ್ನೋ ಕವನ ಬರ್ದಾನ. ಬೇಂದ್ರೆಯವರ ಭಾಷಣದ ಮೇಲೆ ತನ್ನ ಕವನ ಓದ್ತಾನಂತ ಹೇಳಿದರು. ನಾನು ನನ್ನ ಭಾಷಣದೊಳಗೆ ಹೇಳಿದೆ, ಕವಿ ಏನೇನು ನೋಡ್ತಾನ, ಏನೇನು ಅನುಭವಿಸ್ತಾನ, ಅದನ್ನು ತನ್ನ ಕಾವ್ಯದ ಮಾಧ್ಯಮದಿಂದ ಅಭಿವ್ಯಕ್ತ ಮಾಡ್ತಾನಂತ. ಇಲ್ಲಿ ಒಬ್ಬ ಕವಿ ನನ್ನ ಕವಿತಾ ಕೇಳಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋದನ್ನು ಬರದಾನಂತ. ಬರೀಲಿ, ಯಾಕಂದ್ರೆ ನಾನು ಹಕ್ಕಿ ಹಾರೋದನ್ನು ನೋಡಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಬರದೆ. ಹಿಂಗೆ ಯಾರ್ಯಾರು ಏನೇನು ನೋಡೋ ಹವ್ಯಾಸ ಇಟ್ಕೊಂಡಿರ್ತಾರೆ, ಅದಕ್ಕೆ ತಕ್ಕ ಕವನ ಬರೀತಾರ ಅಂತ ಹೇಳಿದೆ. ಅವತ್ತಿನ ದಿವಸ ಕವಿ ವೇದಿಕೆ ಹತ್ತದನ ಹರಿ ಹೋಗಿದ್ದ. ಪ್ರಸಿದ್ಧ ಕವಿತೆಗಳ ಧಾಟಿಯೊಳಗೆ ಬರೆಯೋದು ಒಂದು ಕಲೆ ಅದ. ಅಣಕವಾಡು ಕೂಡ ಕಾವ್ಯವಾಗಿರೋದು ಅವಶ್ಯ ಅದ. ಅಣಕವಾಡು ಹೆಂಗೆ ಬರಿಬೇಕು ಅನ್ನೋದಕ್ಕೆ ನಾನೇ ಒಂದು ಮಾದರಿ ಕವನ ಬರೆದೀನಿ, ಹೇಳ್ತೀನಿ ಕೇಳಿ. ಬೆಕ್ಕು ಹಾರುತ್ತಿದೆ ನೋಡಿದಿರಾ, ಬೆಕ್ಕು ಹಾರುತ್ತಿದೆ ನೋಡಿದಿರಾ, ಕರಿನರೆ ಬಣ್ಣದ ಮೊಸಳೆಯ ಗಂಟು, ಬಿಳಿ ಹೊಳೆ ಬಣ್ಣದ ಮೀಸೆಗಳೆಂಟು, ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು ಕಿವಿ ಬದಿಗುಂಟು, ಬೆಕ್ಕು ಹಾರುತ್ತಿದೆ ನೋಡಿದಿರಾ, ಬೆಕ್ಕು ಹಾರುತ್ತಿದೆ ನೋಡಿದಿರಾ, ಇಲಿಗಳು ಬೆಳ್ಳಗೆ ಇದ್ದರೂ ಬಿಡದು, ಬೆಳ್ಳಗೆ ಇದ್ದುದನ್ನು ಕುಡಿದು ಕುಡಿದು, ನೋಡಿ ಚಂದ್ರನನ್ನು ಬೆಣ್ಣೆ ಅದೆಂದು ಮುಗಿಲಿನಂಗಳಕ್ಕೆ ಸಿಟ್ಟನೆ ಸಿಡಿದು, ಬೆಕ್ಕು ಹಾರುತ್ತಿದೆ ನೋಡಿದಿರಾ. ಹಾಲಿನ ಗಡಿಗೆಯ ತಳವನ್ನು ಒರೆಸಿ, ಮೊಸರಿನ ಮಡಿಕೆಯ ಮುಚ್ಚಳ ಸರಿಸಿ, ಹೊರಳಿಸಿ ಉರುಳಿಸಿ ಭಾಂಡಗಳ ಬಿಸಿ ಹಾಲಿಗೆ ತುಸು ಮಜ್ಜಿಗೆ ಬೆರೆಸಿ, ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ. ಕನ್ನಡದ ನನ್ನ ಸೋದರರೇ, ಒಬ್ರು ನನ್ನ ಹುಬ್ಬಳ್ಳಿ ಅವ ಕವನದ ಮೇಲೆ ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದು ಹೋದವ. ಈ ಕವನದ ಮೇಲೆ ತಮ್ಮ ಪ್ರಬಂಧದೊಳಗೆ ಈ ಕವನದ ನಾಯಕಗೆ ಅನ್ಯಾಯ ಆಗ್ಯದ. ಈ ಕವನದ ನಾಯಕ ನನ್ನ ಮಾತಿನ ಮಲ್ಲ, ಪಟಿಂಗ, ಖದೀಮ, ಭಾರಿ ಜರದ ವಾರಿ ರುಮಾಲ್ ಸುತ್ತಕೊಂಡು ತುಂಬ ಮಿಶಿ ತಿಡ್ಕೋತ ಬರುವಂಥ ಲಂಪುಟ ಅಂದಾರ ಅನ್ಲಿ. ಯಾಕಂದ್ರೆ ಅವ್ರು ತಮಗೆ ತಿಳಿದಂಗೆ ಅರ್ಥ ಮಾಡ್ಯಾರ. ಇಲ್ಲೇ ಸುಳಿಯ ಬಗ್ಗೆ ಕನಿಕರ ಅದ. ಹೆಣ್ಣನ್ನು ಹಾದಿಗೆಡಿಸಿದಂಥ ಸಮಾಜದ ಬಗ್ಗೆ ನನಗೆ ರೋಷದ. ನಾ ಸಣ್ಣವಿದ್ದಾಗ ಧಾರವಾಡದ ಕಾಮನ್ನು ಕಟ್ಟಿ ವೇಶ್ಯರ ಆವಾಸಸ್ಥಾನ. ಅವಾಗ ನಾನು ಪುಟ್ಟ ಭಟ್ಟನಾಗಿ ಅವ್ರ ಮನೆಗೆ ಹೋಗ್ತಿದ್ದೆ, ಪೂಜಾ ಮಾಡ್ತಿದ್ದೆ, ಪುರಾಣದ ಕತೆ ಹೇಳ್ತಿದ್ದೆ, ಹಂಗೆ ದಕ್ಷಿಣೆನೂ ತಗೋತಿದ್ದೆ. ಹಿಂಗಾಗಿ ಅಂಥ ಸ್ತ್ರೀಯರ ಬಗ್ಗೆ ನನಗಾದ್ರದ. ಜಿ.ವಿ. ಕುಲಕರ್ಣಿ ಅಂತಿದ್ದ ಮುಂಬೈದಾಗ. ಅವ ಕೇಳಿದ, ವಾರದಾಗ 3 ಸರ್ತಿ ಬಂದು ಹೋದವ ಅಂತ ಯಾಕೆ ಬರ್ದಿ? ಅವಾಗ ನಾನು ಧಾರವಾಡದಾಗ ಇರ್ತಿದ್ದೆ, ಹುಬ್ಬಳ್ಳಿ ಒಳಗೆ ಪಾರ್ಟ್ ಟೈಮ್ ಶಿಕ್ಷಕ ಆಗಿದ್ದೆ. ಧಾರವಾಡದಿಂದ 3 ಸಲ ಹುಬ್ಬಳ್ಳಿಗೆ ಹೋಗ್ತಿದ್ದೆ. ಈ ಕವನದ ನಾಯಕ ಫಟಿಂಗ್ ಅಲ್ಲ, ಸಂಸ್ಕಾರವಂತಿದ್ದಾನೆ, ಸ್ವತಃ ಕವಿ ಇದ್ದಾನೆ. ಮುಂದೆ ನಾ ಬರೆಯುವಂಥ ನಾಟಕದೊಳಗೆ ಈ ಹಾಡು ಸೇರಿಸ್ತೇನೆ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದು ಹೋದವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದು ಹೋದವ. ಬಾರಿ ಜರದ್ದ ವಾರಿ ರುಮಾಲ ಸುತ್ತಿಕೊಂಬವ, ತುಂಬ ಮೀಸಿ ತೀಡಿ ಕೂತ ಹುಬ್ಬ ಹಾರ್ಸವ. ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವ, ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವ. ಏನೋ ಅಂದರೆ ಏನೋ ಕಟ್ಟಿ ಹಾಡವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದು ಹೋದವ. ಇರು ಅಂದ್ರ ಬರ್ತೀನಂತ ಎದ್ದ ಹೊರಡವ, ಮಾರಿ ಕೆಳಗ ಹಾಕಿತೆಂದ್ರ ಇದ್ದ ಬಿಡವ. ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ, ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ.
ಕರೆ ಅಂತ ಕೈಯ ಮಾಡಿದ್ರೆ ಹಿಡಿದ ಬೇಡವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ. ವಾರದಾಗ 3 ಸರ್ತಿ ಬಂದು ಹೋದವ. ಚಹಾದ ಜೋಡಿ ಚಿವುಡಾದಂಗ ನೀ ನನಗಂದವ. ಚೌಡಿ ಎಲ್ಲ ನೀ ಚಿವುಡಾಮಣಿ ಅಂತ ರಮೂಸ ಬಂದವ. ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ. ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ. ಕಣ್ಣಿನೊಳಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ. ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. 1932 ಒಂದು ಘಟನೆ ನಡೀತು. 1932 ನನ್ನ ಮೊದಲನೇ ಕವನ ಸಂಗ್ರಹ ಗರಿ ಪ್ರಕಟ ಆತು. ಗರಿ ಅಂದ್ರೆ ರೆಕ್ಕಿ. ಬೆಳಗಾವಿ ಸಾಹಿತ್ಯ ಸಮ್ಮೇಳನದೊಳಗೆ ಹಾಡಿದ್ನಲ್ಲ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ, ಅದು ರೆಕ್ಕೆಯ ಹಿರಿಮೆ ಹೇಳ್ತದೆ. ಅದ ಕವನ ಸಂಗ್ರಹದೊಳಗನ ನರಬಲಿ ಅನ್ನುವಂಥ ಒಂದು ಕವನ ಬರ್ತದೆ. ಆ ಕವನನ ಬ್ರಿಟಿಷ್ ಸರ್ಕಾರದವ್ರು ಕೇಳಿ ಒಂದು ದಿವಸ 4 ಮಂದಿ ಪೊಲೀಸರು ನನ್ನ ಮನೆಗೆ ಕಳಿಸಿದ್ರು. ಪೊಲೀಸರು ಬಂದು ಹೇಳಿದ್ರು, ನೋಡ್ರಿ ಬೇಂದ್ರೆ ಮಾಸ್ತರ, ನಿಮ್ಮ ನರಬಲಿ ಕವನದೊಳಗೆ ನೀವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿರಿ, ಅದಕ್ಕೆ ನಾವು ನಿಮ್ಮನ್ನು ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಕರ್ಕೊಂಡು ಹೊಂಟೇವೆ, ನಡೀರಿ ಅಂದರು. ನಾನು ನೋಡಪ್ಪ ತಮ್ಮ, ಒಂದು ಕವನನ ತಪ್ಪು ಅರ್ಥ ಮಾಡಿಕೊಂಡು ಒಬ್ಬ ಬಡ ಮಾಸ್ತರ್ನ ಜೈಲಿಗೆ ಹಾಕುವುದು ಅನ್ಯಾಯ ಅಂದೆ. ಅದೆಲ್ಲ ನಮ್ಗೆ ಗೊತ್ತಿಲ್ರಿ, ಮೇಲಿಂದ ಆದೇಶ ಬಂದೈತೆ ನಡೀರಿ ಅಂದ. ನಡಿಪ ಅಂದೆ. ನಾನು ಕರ್ಕೊಂಡು ಹೋಗಿ ಬೆಳಗಾವಿ ಹಿಂಡಲ್ಗಾ ಜೈಲಿನೊಳಗೆ ಹಾಕಿದ್ರು. ನಾ ಅಲ್ಲಿಯೂ ಮಾಸ್ತರ್ಕಿ ನೌಕರಿನ ಮಾಡಿದೆ. ಎಲ್ಲ ಕೈದಿಗಳನ್ನು ಒಂದು ಕಡೆ ಕೂಡಿಸಿದೆ, ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಕಲಿಸಿದೆ. ಕವನ ಬರದೆ ಕವನ ಹಾಡಿಸಿದೆ, ನಾಟಕ ಬರದೆ ನಾಟಕ ಮಾಡಿಸಿದೆ. ಒಬ್ಬ ಕವಿಗೆ ಮನಿನೂ ಅಷ್ಟೆ, ಸಾಲಿನೂ ಅಷ್ಟೆ, ಜೇಲು ಅಷ್ಟೆ. ಹಿಂಗೆ 3 ತಿಂಗಳು ಕಳೀತು. 3 ತಿಂಗಳಾದ್ಮೇಲೆ ಜೈಲರ್ ನನಗೆ ಹೇಳಿ ಕಳಿಸಿದ, ಬೇಂದ್ರೆ ಮಾಸ್ತರ ಬರೀ ಇಲ್ಲಿ ಅಂತ. ಯಾಕಪ್ಪ, ಯಾಕೆ ಕರೆದಿ ಅಂದೆ. ಏನಿಲ್ಲ, ನಿಮ್ಮನ್ನು ನಾವು ಜೈಲಿನಿಂದ ಬಿಡುಗಡೆ ಮಾಡ್ಬೇಕಂತ ಮಾಡೀವಿ. ನಿಮ್ಮ ಸ್ವಭಾವ ನೀತಿ ನಡತಿ ಭಾಳ ಚಲೋ ಅದ, ಅದಕ್ಕೆ ಒಂದು ವಿನಂತಿ ಪತ್ರ ಬರೆದು ಕೊಡ್ರಿ ಅಂದ. ಏನಂತ ಬರೆದು ಕೊಡ್ಲಿ ಅಂದೆ. ಏನಿಲ್ಲ, ನನ್ನ ನರಬಲಿ ಕವನದೊಳಗೆ ನಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿಲ್ಲ, ದಯಮಾಡಿ ನಾನು ಬಿಡುಗಡೆ ಮಾಡಬೇಕಾಗಿ ವಿನಂತಿ ಅಂತ ಬರೆದು ಕೊಡ್ರಿ ಅಂದ. ನಂದೆಲ್ಲೋ ತಮ್ಮ, ನಾನು ಹಿಡ್ಕೊಂಡು ಹೋಗೋ ಮುಂದೆ ಹೇಳಿದೆ, ಒಂದು ಕವನ ತಪ್ಪು ಅರ್ಥ ಮಾಡಿಕೊಂಡು ಒಬ್ಬ ಬಡ ಮಾಸ್ತರ್ ಜೈಲಿಗೆ ಹಾಕುವುದು ಅನ್ಯಾಯ ಅಂತ. ನನ್ನ ಮಾತು ನೀವು ಕೇಳಲಿಲ್ಲ, ಹೆಂಗೆ ಕರ್ಕೊಂಡು ಹೈಕೀರಿ, ಹೆಂಗೆ ಬಿಡ್ರಿ, ನಾ ಏನು ಬರೋದು ಕೊಡೋದಿಲ್ಲ ಅಂದೆ. ಹಂಗಲ್ರಿ ಮಾಸ್ತರ್, ಒಬ್ಬ ಕೈದಿನ ಜೈಲಿನಿಂದ ಹೊರಗೆ ಬಿಡ್ಬೇಕಂದ್ರೆ ಬರಿಸ್ಕೊಂಡು ಬಿಡೋ ಪದ್ಧತಿ ಇರುತ್ತದೆ, ಅದಕ್ಕೆ ಬರೆದು ಕೊಡ್ರಿ ಅಂದ. ನಾ ಅಂದೆ, ಹಂಗಾರೆ ನೀವು ಇನ್ನೂ ಒಂದು ತಪ್ಪು ಮಾಡಿರಿ ಅಂದೆ. ಏನು ಅಂದ. ಈ ಕವನ ಬರ್ದವ ಬೇಂದ್ರೆ ಮಾಸ್ತರ್ ಅಲ್ಲ, ಕವಿ ಅಂಬಿಕಾ ತನಯ್ಯ ದತ್ತ. ಅವ ತಪ್ಪು ಮಾಡಿದ್ರೆ ಅವನು ಕರ್ಕೊಂಬಂದು ಜೈಲಿಗೆ ಹಾಕ್ಬೇಕಾಗಿತ್ತು. ನೀವೇನು ಮಾಡಿದ್ರಿ, ಬಡ ಮಾಸ್ತರ್ನ ಕರ್ಕೊಂಬಂದು ಜೈಲಿಗೆ ಹಾಕಿದ್ರಿ. ಈಗ ಕವನದೊಳಗೆ ತಪ್ಪದ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ನಾ ಯಾರು? ನನಗೆ ಹೇಳಲಿಕ್ಕೆ ಬರೋಂಗಿಲ್ಲ, ನಾ ಏನಕ್ಕೆ ಬರೆದು ಕೊಡೋಂಗಿಲ್ಲ ಅಂದೆ. ಅವ್ರಿಗೆ ಫಜೀತಿ ಆಗಿಬಿಡ್ತು. ಅದ ಸುಮಾರಕ್ಕೆ ನಮ್ಮ ಕಕ್ಕನ ಆರೋಗ್ಯನೂ ಸ್ವಲ್ಪ ಕೆಟ್ಟಿತ್ತು. ಹೀಗಾಗಿ ಒಂದು 15 ದಿವಸ ಜೈಲಿನಿಂದ ನಾನು ಬಿಡುಗಡೆ ಮಾಡಿದರು. ತಿರುಗಿ ಬಂದ ಮೇಲೆ ಧಾರವಾಡ ಮತ್ತು ಗೋವಾ ರಸ್ತೆಯಲ್ಲಗತ್ತು ಒಂದು ಸುಂದರವಾದಂಥ ಹಳ್ಳಿ ಅದ, ಅದರ ಹೆಸರು ಮುಗದ. ಅಲ್ಲಿ ನಾನು ನಜರ್ ಕೈದಿ ಅಂತಿಟ್ರು. ಅದು ಬಯಲು ಜೈಲು, ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ಬೋದು, ಕೂಡ್ಬೋದು, ಬರೀಬೋದು. ಆದ್ರೆ ನನ್ನ ಜೋಡಿ ಒಬ್ಬ ಪೊಲೀಸ್ ಇರ್ತಾನೆ. ಅತಿ ಸುಂದರವಾದಂಥ 16 ಕವನಗಳನ್ನು ನಾನು ಮುಗದಾಗನ ಬರೆದೇನೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಇವೆಲ್ಲ ಮುಂದೆ ನನ್ನ ನಾದಲಿಲೆ ಕವನ ಸಂಗ್ರಹದಾಗ ಪ್ರಕಟ ಆಗ್ಯಾವ. ನನ್ನ ಜೀವನ ಅಂದ್ರೆ ನಾನು ನಾದಲಿಲೆ ಇದ್ದಂಗೆ, ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರೀ ಭಾವಗೀತೆ. ಹಿಂಗಾಗಿದ್ದಕ್ಕೆ 10 ವರ್ಷ ಎಲ್ಲೂ ನೌಕರಿ ಕೊಡಬಾರ್ದಂತ ಗೌರ್ಮೆಂಟ್ದಿಂದ ಆದೇಶ ಆಗಿತ್ತು. 1942 ಸುಮಾರಕ್ಕೆ ಈ ಕಾಯ್ದೆ ಸ್ವಲ್ಪ ಸಡ್ಲಾತು. ಅದ ಸುಮಾರಕ್ಕನ ಗದಗಿನ ಸಮಿತಿ ಹೈಸ್ಕೂಲ್ನವರು ಒಂದು ಪ್ರೌಢಶಾಲಾ ಶುರು ಮಾಡಿದ್ರು. ಅಲ್ಲಿ ನಾನು ಹೆಡ್ ಮಾಸ್ತರ್ ಅಂತ ನೇಮಕ ಮಾಡಿದರು. ನಾ ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಗದಿಗೆ ಹೋದೆ. ಒಂದು ಬಾಡಿಗೆ ಮನೆಯೊಳಗೆ ವಾಸ್ತವ ಹೂಡಿದೆ. ಇನ್ನೂ ನಾನು ನೌಕರಿಗೆ ಸೇರಿಕೊಂಡು 1 ವರ್ಷ ಆಗಿದ್ದಿಲ್ಲ.
ಬೆಳವಡಿಯಿಂದ ಒಂದು ಪತ್ರ ಬಂತು. ಬೆಳವಡಿ ಸಾಹಿತ್ಯ ಪ್ರಿಯರ ಊರು. ಅವರು ಮೇಲಿನ ಮೇಲೆ ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ತಿರ್ತಾರೆ. ಅವ್ರ ಪತ್ರದಾಗ ಬರೆದಿದ್ರು, ನಾವೊಂದು ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ, ಮೈಸೂರಿಂದ BM ಶ್ರೀಕಂಠಯ್ಯನವ್ರು ಬರ್ಲಿಕ್ಕತ್ತಾರ, ನೀವು ಬರಬೇಕು ಅಂತ. ನನಗೆ ಎಲ್ಲಿಲ್ಲ ಸಂತೋಷ ಆಗಿಬಿಡ್ತು. ಬಡ ಸಾಲಿಗೆ ಹೋದೆ, ಒಂದು ದಿವಸದ ರಜಾ ಚೀಟಿ ಬರೆದಿಟ್ಟು ಕಾರ್ಯಕ್ರಮಕ್ಕೆ ಹೋದೆ. ವೈಭವ ಪೂರ್ಣವಾದಂಥ ಕಾರ್ಯಕ್ರಮ ಆಯ್ತು. ಯಾರೋ ಕವನ ಓದಿದ್ರು, ಯಾರೋ ಕತಿ ಹೇಳಿದ್ರು. ಹಿಂಗೆ ಮುಂಜಾನಿಂದ ಸಂಜೆ ತನಕ ಕಾರ್ಯಕ್ರಮ ನಡೆದು ಇನ್ನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕಂತ ಹೊಂಟಿದ್ದೆ. ಊರಿನ ಮಂದಿ ಮತ್ತು ನನ್ನ ಹತ್ರ ಬಂದರು. ನೋಡ್ರಿ ಬೇಂದ್ರೆ ಮಾಸ್ತರೆ, ನಾಳೆ ಸೋಮವಾರದ, ನಾಳ್ದಿನ ದಿವಸ ನಾವು ಎಲ್ಲ ಕವಿಗಳಿಗೆ 21 ಎತ್ತಿನ ಜೋಡಿ ಹುಡಿದ ಬಂಡಿ ಮೇಲೆ ಮೆರವಣಿಗೆ ಮಾಡ್ಬೇಕಂತ ಮಾಡೀವಿ, ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ ಅಂದರು. ಅವ್ರ ಪ್ರೀತಿ ವಿಶ್ವಾಸಕ್ಕೆ ನನಗಿಲ್ಲ ಅನ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಶ್ರಾವಣ ಸೋಮವಾರ ದಿವಸ ಅವ್ರು ಎತ್ತು ಹುಡಂಗಿಲ್ಲ, ಅದಕ್ಕೆ ಮಂಗಳವಾರ ಮಾಡ್ತೀವಿ ಅಂತ ಹೇಳಿದರು. ಆತಂತ ಹೇಳಿ ನಾ ಸೋಮವಾರ ಇದ್ದು ಮಂಗಳವಾರನೂ ಇದ್ದು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ, ಮನೆಗೆ ಬಂದೆ. ರಾತ್ರಿ ಭಾಳ ತಡ ಆಗಿಬಿಟ್ಟಿತ್ತು. ನಾನು ಹೇಳ್ತಾ ಇದ್ಲು, ಕಾರ್ಯಕ್ರಮ ಭಾಳ ಚಲೋ ಆತಂತ, ಊರಾಗಿನ ಮಂದಿ ನಿಮ್ಮನ್ನು ಹೊಗಳಲಿಕ್ಕೆ ಹತ್ತಿದ್ರು ಅಂತ. ಮರುದಿವ್ಸ ಮುಂಜಾನೆ ಅದಕ್ಕೂ ನಾ ಸಾಲಿಗೆ ಹೋಗುವಂಗೆ ಹೋದೆ. ನನಗಿಂತ ಮೊದಲ ಅಲ್ಲಿ ಕಾರ್ಯದರ್ಶಿಗಳು ನನ್ನ ಟೇಬಲ್ ಮೇಲೆ ಬಂದು ಕೂತ್ಕೊಂಡಿದ್ರು. ನಾನು ನೋಡಿದರು, ಅವ್ರ ಕೈಯಾಗ ಸಂಯುಕ್ತ ಕರ್ನಾಟಕ ವೃತ್ತಪತ್ರಿಕೆ ಇತ್ತು. ಅದರೊಳಗೆ ನಮ್ಮ ಕಾರ್ಯಕ್ರಮದ ಸಚಿತ್ರ ವರದಿ ಬಂದಿತ್ತು. ಅದನ್ನ ಹಿಂಗೆ ನೋಡ್ಕೋತ ನನ್ನ ಕಡೆ ನೋಡಿ ನನಗೆ ಅಣಗಿಸಿ, ಏನು ಕವಿಗಳದು ಮೆರವಣಿಗೆ ಆತಂತಲ್ಲ ಅಂದರು. ನನಗೂ ಸ್ವಲ್ಪ ಸಿಟ್ಟು ಬಂತು. ನಾನು ಹೌದ್ರಿಪ್ಪ, ಕವಿಗಳು ಅಂದಮೇಲೆ ಮೆರವಣಿಗೆನೂ ಆಗ್ತದೆ, ಸ್ವಲ್ಪ ಉರ್ವಣಿಗೆನೂ ಇರ್ತದೆ ಅಂತ ಹೇಳಿದೆ. ಅಲ್ರಿ, ಒಂದು ದಿವಸ ರಜಾ ಚೀಟಿ ಬರೆದು ಇಟ್ಟಿರಿ, 2 ದಿವಸ ಸಾಲಿ ತಪ್ಪಿಸ್ತೀರಿ, ಹಿಂಗಾರು ಸಾಲಿ ನಡೀದು ಹೆಂಗೆ? ಹುಡುಗರಿಗೆ ಕಲ್ಸವ್ರು ಯಾರು ಅಂದರು. ನಾನೇ ನೀವು ಹೇಳೋದು ಅಗದಿ ಬರೋಬ್ಬರಿ ಅದ ಅಂಥೇಳಿ ಬಡ ಬಂದು ಬಿಳಿ ಕಾಗದದೊಳಗೆ ರಾಜೀನಾಮೆ ಪತ್ರ ಬರೆದಿಟ್ಟು ಅಲ್ಲಿಂದ ಹೊಂಟೆ. ಅವ್ರು ನನಗೆ ಕರೆದ್ರು ಬಾಬಾ ಅಂತ, ಆದ್ರೆ ನಾವು ಹೋಗಲಿಲ್ಲ. ಯಾಕಂದ್ರೆ ಧಾರವಾಡದ ಸಾಧನಿಕೀರಿ ನನ್ನ ಕೈ ಮಾಡಿ ಕರೀಲಿಕ್ಕತ್ತಿತ್ತು, ಬಾ ಅಂತ. ಆವಾಗ ನಾ ಬರೆದಂಥ ಕವನ, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ ದಾರಿಗೆ ದಾರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ, ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ, ಬಾರೋ ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದಿರೊಳು ಹಾಡಿದೆ, ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದಿರೊಳು ಹಾಡಿದೆ, ಗಾಳಿಯಲ್ಲೂ ಆಡಿದೆ ಆಡಿದೆ ಆಡಿದೆ, ದುಗುಡ ಇಲ್ಲಿಂದೋಡಿದೆ, ಹೇಳು ಗೆಳೆಯ ಹೇಳು ಗೆಳೆಯ, ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ, ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ. ಹಿಂಗ ನಾ ತಿರುಗಿ ಸಾಧನಿಕೇರಿಗೆ ಬಂದೆ. ಕಷ್ಟ ಸುಖ ಅನ್ನೋದು ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ಬರೇ ಸುಖನೇ ಬೇಕು, ಕಷ್ಟ ಬೇಡ ಅಂದ್ರೆ ಹೆಂಗೆ? ಇಲ್ಲಿ ತನಕ ತಾವೆಲ್ಲ ಸಮಾಧಾನದಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡಿರಿ. ತಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳು. ಮತ್ತು ಇವತ್ತಿನ ದಿವಸ ಬೇಂದ್ರೆ ವೇದಿಕೆಯೊಳಗೆ ನನಗೆ ಸನ್ಮಾನ ಮಾಡಿದಂಥ ಎಲ್ಲ ರಾಮದುರ್ಗ ಸಿಂದಗಿಯ ನಾಡಗೌಡ ಫ್ಯಾಮಿಲಿಯವರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದ್ರ ಜೊತೆಗೆ ನಮ್ಮ ಗುರುಗಳಾದಂಥ
ಶ್ಯಾಮ್ ಸುಂದರ್ ಬಿದರ್ಕುಂತಿ ಅವರಿಗೂ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.